KCC ಸ್ಯಾರಿನ ವೇರ್ ಮಾಡಿದ್ದೀನಿ ನಾನು ಈ ಒಂದು ಬ್ಲೌಸ್ಗೆ. ಸೊ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡಿಕೊಂಡೆ ಬಿಕಾಸ್ 2 to 3 ಸ್ಯಾರೀಸ್ ಎಲ್ಲ ಮ್ಯಾಚ್ ಮಾಡ್ಬೋದು ಈ ಒಂದು ಬ್ಲೌಸ್ಗೆ. ಸೊ ತುಂಬಾ ಚೆನ್ನಾಗಿದೆ ಮಟೀರಿಯಲ್ ಕೂಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ, ಇವತ್ತಿಂದು ಗೌರಿ ಗಣೇಶ ಹಬ್ಬನ ನಮ್ಮ ಮನೇಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ, ನಮ್ಮ ಮನೆಯಲ್ಲಿ ತುಂಬಾ ಡಿಫ್ರೆಂಟಾಗಿ ಗೌರಿ ಗಣೇಶ ಹಬ್ಬನ ಮಾಡ್ತೀವಿ. ಏಕೆಂದರೆ ನಾವು ದೇವ್ರು ಹೊಡಿಸ್ತೀವಿ. ಸೊ ಆದ್ದರಿಂದ ದೇವ್ರಿಗೆ ಎಲ್ಲ ಪೂಜೆ ಮಾಡಿಸಿ ಡಿಫ್ರೆಂಟಾಗೆಲ್ಲ ಮಾಡ್ತೀವಿ. ಸೊ ಯಾರೆಲ್ಲ ಒಂದು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡ್ದೆ ಮರಿಬೇಡಿ. ಏಕೆಂದರೆ ನಿಮಗೆ ಹೊಸದಾಗಿ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ರೀಚ್ ಆಗುತ್ತೆ. ನೋಡಿ, ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತಾ ಇದ್ದೀವಿ. ಸೊ ಬೆಳಿಗ್ಗೆನೇ ಅಮ್ಮ 5 ಗಂಟೆಗೆ ಎದ್ದು ಸೊ ಸೂರ್ಯ ನಮಸ್ಕಾರ ಎಲ್ಲ ಮಾಡಿ ಆ ನಂತರ ಹೊಸ ನೀರು ತೊಗೊಂಡು ಬರ್ತಾರೆ ಮನೆಗೆ. ಏಕೆಂದರೆ ಮಡಿಯಿಂದ ಅವತ್ತು ಕುಕ್ ಮಾಡ್ತಾರೆ. ತುಂಬಾ ಮಡಿಯಿಂದ ಕ್ಲೀನಾಗಿ ಮಾಡಬೇಕು. ಏಕೆಂದರೆ ದೇವ್ರ ಪೂಜೆ ಎಲ್ಲ ಮಾಡಿಸ್ತೀವಿ ಅಲ್ವಾ, ದೇವ್ರು ಹೊಡಿಸ್ತೀವಿ ಮನೆಗೆಲ್ಲ. ಸೊ ಆದ್ದರಿಂದ ತುಂಬಾ ಮಡಿಯಿಂದ ಮಾಡ್ತೀವಿ ಅವತ್ತಿನ ಪೂಜೆನ. ಮತ್ತು ತನಿ ಎರ್ಕೊಂಡು ಬರ್ತೀವಿ. ತಂಬಿಟ್ಟೆಲ್ಲ ಮನೆಯಲ್ಲೇ ಮಾಡಿ ಹೋಗಿ ಉತ್ತಕ್ಕೆ ತನಿ ಎರ್ಕೊಂಡೆಲ್ಲ ಬರ್ತೀವಿ. ಸೊ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಇದಂತೂ. ಸೊ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ಸೊ ಎಲ್ಲ ರೆಡಿ ಆಯಿತು. ಅಮ್ಮ ಇವತ್ತು ಟಿಫನ್ ಮಾಡೋದಿಲ್ಲ ಬಿಕಾಸ್ ಅವತ್ತು ಫಾಸ್ಟಿಂಗ್ ಇರ್ತಾರೆ ಹಬ್ಬದ ದಿನ ಅಮ್ಮ. ಸೊ ಆದ್ದರಿಂದ ವೆಜಿಟೇಬಲ್ ಪಲಾವ್ ಮಾಡಿದರು, ನಾವೆಲ್ಲ ತಿಂದ್ವಿ. ಅಮ್ಮ ಏನೋ ತಿನ್ನಲಿಲ್ಲ, ಟಿಫನ್ ಮಾಡಲಿಲ್ಲ. ಬಟ್ ತುಂಬಾ ಟೇಸ್ಟಿಯಾಗಿ ಮಾಡಿದರು ಮಮ್ಮಿ ಅಂತೂ. ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಶಾವಿಗೆ ಪಾಯಸ ಮಾಡಿದರು. ನೋಡಿ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ಮಾಡೋದಂದರೆ ನಂಗೆ ತುಂಬಾ ಫೇವ್ರೇಟು. ಶಾವಿಗೆ ಪಾಯಸ ಆಗಿರ್ಬೋದು, ವೆಜಿಟೇಬಲ್ ಬಾತ್ ಆಗಿರ್ಬೋದು, ಎಲ್ಲ ಇಷ್ಟ ನನಗೆ. ಪಲಾವು ನೋಡಿ, 2 ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಟಿಫನ್ ಮಾಡಿದೆ ಮಾರ್ನಿಂಗು. ನಾನೆಲ್ಲೂ ಹೋಗಿಲ್ಲ ಬಿಕಾಸ್ ಈ ಟೈಮಲ್ಲಿ ಹೋಗೋಕ್ಕಾಗಲ್ಲ ಅಲ್ಲ. ಸೊ ಅಮ್ಮ ಪೂಜೆ ಮಾಡ್ಕೊಂಡು ಬರೋಕ್ಕೆ ತನಿ ಹರಿಯಕ್ಕೆ ಹೋಗ್ತಾ ಇದ್ದಾರೆ. ಹುತ್ತದ ಹತ್ರ ಹೋಗ್ತಾರೆ, ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ, ಅಲ್ಲಿ ಹೋಗ್ಬಿಟ್ಟು ಬರ್ತಾರೆ. ಸೊ ನೋಡಿ, ಅಮ್ಮ ಹೋಗಿದ್ದಾರೆ. ಅಮ್ಮ ಪೂಜೆ ಎಲ್ಲ ಮಾಡ್ಕೊಂಡು ಬಂದರು ಹುತ್ತದ ಹತ್ರ ಹೋಗಿ. ಸೊ ಅದಾದಮೇಲೆ ಅಮ್ಮ ಮಧ್ಯಾಹ್ನದ ಊಟಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಸೊ ಮಧ್ಯಾಹ್ನ ಊಟನೂ ಅಷ್ಟೇ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ನೋಡಿ ಏನೆಲ್ಲ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ತೋರಿಸಿದೆ ಶಾವಿಗೆ ಪಾಯಸ. ಬೆಳಗ್ಗೆ ಮಾರ್ನಿಂಗೇ ಮಾಡಿಬಿಟ್ಟಿದ್ರು ಟಿಫನ್ಗೆ. ಸೊ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಮಧ್ಯಾಹ್ನದ ಊಟ ರಾಗಿ ಮುದ್ದೆ ಇಲ್ಲದೆ ಕಂಪ್ಲೀಟ್ ಆಗೋದಿಲ್ಲ ನಮಗೆ. ಸೊ ರಾಗಿ ಮುದ್ದೆ ಮಾಡಿದ್ದಾರೆ. ನೆಕ್ಸ್ಟು ತರಕಾರಿ ಪಲ್ಯ ಮಾಡಿದ್ದಾರೆ. ನೋಡಿ, ಅವರೆಕಾಳೆಲ್ಲ ಸೇರಿಸಿ ತರಕಾರಿ ಪಲ್ಯ ಮಾಡಿದ್ದಾರೆ. ಮತ್ತು ರೈಸು ಮತ್ತು ಬಸ್ಸಾಂಬಾರು ಥರ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಮಾಡಿದರು, ತುಂಬಾ ಟೇಸ್ಟಿಯಾಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಫ್ರೆಂಡ್ಸ್. ನೆಕ್ಸ್ಟ್ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ಇಲ್ಲೇ ಒಂದು ಪಕ್ಕದ ದೇವಸ್ಥಾನ ಹೋಗಬೇಕಾಗಿತ್ತು. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಎಲ್ಲರೂ ರೆಡಿ ಆಗ್ತಾಯಿದ್ವಿ. ಇವತ್ತು ನಾನು KCC ಸ್ಯಾರಿ ವೇರ್ ಮಾಡೋಣ ಅಂತೇಳಿ ವೇರ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಈ ಒಂದು ಸ್ಯಾರಿ ನೋಡಿರ್ತೀರ ನನ್ನ ಹತ್ರ ಇರೋದು ಕಲೆಕ್ಷನಲ್ಲಿ. ಸೊ ಈ ಒಂದು ಸ್ಯಾರಿನ ವೇರ್ ಮಾಡ್ತಾಯಿದ್ದೀನಿ. ಈ ಬ್ಯೂಟಿಫುಲ್ ಸ್ಯಾರಿಗೆ ನಾನೊಂದು ಬ್ಲೌಸ್ನ ಬುಕ್ ಮಾಡ್ಕೊಂಡಿದ್ದೆ ಶ್ರೇಣಿಕಾ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಸೊ ಬಂದಿದೆ, ಬ್ಯೂಟಿಫುಲ್ಲಾಗಿ ಬಂದಿದೆ ಬ್ಲೌಸು. ರೆಡಿಮೇಡ್ ಬ್ಲೌಸು, ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋ ಬ್ಲೌಸು. ಸೊ ತುಂಬಾ ಚೆನ್ನಾಗಿ ಬಂತು. ಅದು ನಂಗೆ ಇಷ್ಟ ಆಯಿತು. ಅದರಿಂದ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಫ್ರಂಟ್ ಈ ಥರ ವರ್ಕ್ ಮಾಡಿದ್ದಾರೆ. ಸೊ ಮಟೀರಿಯಲ್ ಬಂದು ರಾ ಸಿಲ್ಕಲ್ಲಿ ವರ್ಕ್ ಮಾಡಿರೋದು. ಮಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಯಾರಿಗೆಲ್ಲ KCC ಸ್ಯಾರೀಸ್ಗೆ ಸಿಲ್ಕ್ ಮಟೀರಿಯಲ್ಲಿ ವರ್ಕ್ ಮಾಡಿ ಬ್ಲೌಸಸ್, ರೆಡಿಮೇಡ್ ಬ್ಲೌಸಸ್ ಬೇಕೋ ಇವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ಔಟ್ ಮಾಡಿದ್ರೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ಈ ಒಂದು ಬ್ಲೌಸ್ಗೆ 2 to 3 ಸ್ಯಾರೀಸ್ ಅಂತೂ ಮ್ಯಾಚ್ ಮಾಡ್ಬೋದು. ನೋಡಿ, ಈ ಸ್ಯಾರಿನ ಮ್ಯಾಚ್ ಮಾಡ್ತಾಯಿದ್ದೀನಿ ನಾನು ಇವತ್ತು. ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆದ್ದರಿಂದ ಈ ಒಂದು ಸ್ಯಾರಿನ ವೇರ್ ಮಾಡೋಣ ಈ ಬ್ಲೌಸ್ಗೆ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡೆ. ತುಂಬ ಜನ ಕೇಳ್ತಿರ್ತೀರಾ ಮಟೀರಿಯಲ್ ಎಲ್ಲಿ ಪರ್ಚೇಸ್ ಮಾಡ್ತೀರಾ, ಬ್ಲೌಸ್ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿ. ಸೊ ಈ ಸರಿ ನಾನು ಶ್ರೇಣಿಕಾ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪರ್ಚೇಸ್ ಮಾಡಿದೆ. ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಬ್ಯೂಟಿಫುಲ್ಲಾಗಿ ಬಂದಿದೆ. ಇವ್ರ ಹತ್ರ ತುಂಬ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಇದೆ. ಒಂದ್ಸರಿ ನೀವು ಚೆಕ್ಔಟ್ ಮಾಡಲೇಬೇಕು. ಅವ್ರ ಪೇಜ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ಅವ್ರ ಇನ್ಸ್ಟಾಗ್ರಾಮ್ ID-ನ. ಅದಲ್ಲದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಮೆನ್ಷನ್ ಮಾಡಿದ್ದೀನಿ. ಸೊ ಒಂದ್ಸರಿ ಚೆಕ್ಔಟ್ ಮಾಡಿ ನೀವು, ನಿಮಗೂ ಇಷ್ಟ ಆಗುತ್ತೆ. ನೆಕ್ಸ್ಟ್ ಮೇಕ್ ಓವರ್ ಆಗ್ತಾಯಿದ್ದೀನಿ ನಾನು. ಫಸ್ಟ್ ಮೇಕ್ ಓವರ್ ಆದಮೇಲೆ ನೆಕ್ಸ್ಟು ಸ್ಯಾರಿ ವೇರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾನು ಸೆಟ್ಟಿಂಗ್ ಸ್ಪ್ರೇ, ಮ್ಯಾಕ್ ಸೆಟ್ಟಿಂಗ್ ಸ್ಪ್ರೇನ ಹಾಕ್ಕೊತಾ ಇದ್ದೀನಿ.
ಸೊ ತುಂಬಾ ಚೆನ್ನಾಗಿದೆ, ನಂಗೆ ಅಡ್ಜಸ್ಟ್ ಆಗಿದೆ. ತುಂಬ ಜನ ಕೇಳ್ತಿದ್ರು ಲಿಂಕ್ ಅಂತ ಎಲ್ಲ. ನಾನು ಸಫೋರದಲ್ಲಿ ತೊಗೊಂಡಿರೋದು, ಬ್ಯಾಂಗ್ಳೂರು ಸಫೋರದಲ್ಲಿ. ಸೊ ಎಲ್ಲೂ ನಾನು ಲಿಂಕ್ ಕೊಡೋಕ್ಕಾಗೋದೇ ಇಲ್ಲ. ಆಲ್ಮೋಸ್ಟ್ ನಾನು ಆನ್ಲೈನ್ ಶಾಪಿಂಗ್ ಮಾಡೋದಿಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ. ನೆಕ್ಸ್ಟ್ ನಾನು ನಾರ್ಸ್ ಅವ್ರದ್ದೇ ಪ್ರೈಮರ್ ಅಪ್ಲೈ ಮಾಡಿದೆ, ಅದಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಫೌಂಡೇಶನ್ ಅಪ್ಲೈ ಮಾಡಿದ್ದೀನಿ, ನೋಡಿ ಯಾವ ಥರ ಬಂತು ಅಂತ. ಸೊ ಸ್ಕಿನ್ ಲೈಕ್ ಮೇಕಪ್ ಅಂತಾರಲ್ಲ ಆ ಥರ ಫಿನಿಶಿಂಗ್ ಕೊಡುತ್ತೆ ಇದು ನಾರ್ಸ್ ಅಂತೂ. ಡ್ರೈ ಸ್ಕಿನ್ ಅವ್ರಿಗೆ ನಂಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಸೆಟ್ಟಿಂಗ್ ಪೌಡರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ಮೇಕ್ ಓವರ್ ಆಗ್ತಿದ್ದೀನಿ ಅಷ್ಟೇ, ಜಾಸ್ತಿ ಏನೂ ಮಾಡ್ಕೊತಾ ಇಲ್ಲ. ಸೊ ಹೈಲ್ಯಾಶಸ್ಸು, ಐಲೈನರು ಯಾವುದು ಏನು ವೇರ್ ಮಾಡೋದೇ ಇಲ್ಲ ನಾನು. ತುಂಬಾ ರೇರು, ಅಕೇಶ್ನಲ್ಲಿ ಫಂಕ್ಷನ್ಸ್ ಏನಾದರೂ ಹೋಗಬೇಕು ಅಂತ ಅಂದರೆ ಮಾತ್ರ ಹಾಕ್ಕೊತೀನಿ. ಮಸ್ಕರ ಹಾಕ್ಕೊತಾ ಇದ್ದೀನಿ ಅಷ್ಟೇ ಇವಾಗ. ನೋಡಿ ಇದು ಅಷ್ಟೇ ಬಿಗ್ ಲ್ಯಾಶಸ್ ಕೊಡುತ್ತೆ ಮ್ಯಾಕ್ ಅವ್ರದ್ದೇ. ನೆಕ್ಸ್ಟು ಜುಮ್ಕಾ ಹಾಕ್ಕೊತಾ ಇದ್ದೀನಿ. ಸೊ ಸ್ಯಾರಿ ಎಲ್ಲ ವೇರ್ ಮಾಡಿದೆ, ತುಂಬಾ ಕಂಫರ್ಟಬಲ್ ಆಗಿದೆ. ಮಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿತ್ತು, ಬ್ಲೌಸ್ ಮಟೀರಿಯಲು ಅಷ್ಟೇ. ಸೊ ಅದನ್ನು ಒಂದು ಸರಿ ಪರ್ಚೇಸ್ ಮಾಡಿದ್ರೆ ಅದು ನಮ್ಗೆ ಫೀಲ್ ಆಗುತ್ತೆ, ಅದು ನನಗೆ ಗೊತ್ತಾಯಿತು, ಅಷ್ಟೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನೋಡಿ ಯಾವ ಥರ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೆ. ಈ ಒಂದು ಬ್ಲೌಸು ಸ್ಯಾರಿ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಸೊ ಫ್ರೆಂಡ್ಸ್, ಹೇಗೆ ಕಾಣ್ತಿದ್ದೀನಿ, ನಾನು ಹೇಗೆ ಮೇಕವರ್ ಆಗಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ನೀವು. ಸೊ ನೋಡಿ ಬ್ಯಾಂಗಲ್ಸ್ ಎಲ್ಲ ವೇರ್ ಮಾಡಿದ್ದೀನಿ, ಜಸ್ಟ್ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಅಷ್ಟೇ ಫ್ರೆಂಡ್ಸ್. ತುಂಬ ಜನ ನೀವು ಕೂಡ ಹಬ್ಬ ಎಲ್ಲ ಮಾಡಿರ್ತೀರ, ನೀವೆಲ್ಲ ನಿಮ್ಮ ಮನೆಯಲ್ಲಿ ಹಬ್ಬ ಎಲ್ಲ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿದ್ದನ್ನು ಮರಿಬೇಡಿ. ಸೊ ನೋಡಿ ಈ ಥರನೇ ವೇರ್ ಮಾಡಬೇಕು KSICನ ಇದಕ್ಕೆ, ಬಿಕಾಸ್ ಅದು ಫ್ರಂಟ್ ಡಿಸೈನ್ ಎಲ್ಲ ಇದೆಯಲ್ಲ, ಸೊ ಚೆನ್ನಾಗಿ ಕಾಣ್ತಾಯಿತ್ತು, ಅದರಿಂದ ಈ ಥರ ಮಾಡಿಕೊಂಡೆ. ಸಿಂಗಲ್ ಪಿನ್ನು ಮಾಡಲಿಲ್ಲ ಈ ಸರಿ. ಫ್ರೆಂಡ್ಸ್, ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿದ್ದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನನ್ನ ವ್ಲಾಗ್ಸ್ನ ಇದೇ ಥರ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.